Hi everyone, welcome to my channel Working Women's Homekeeping. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ. ಇವತ್ತಿನ ನನ್ನ ವೀಕೆಂಡಲ್ಲಿ ನಾನಿವತ್ತು ಕ್ಲೀನಿಂಗ್ ಮೋಟಿವೇಶನ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಮನೆಯ ಆ್ಯಕ್ಟಿವಿಟೀಸಲ್ಲಿ ನಾವು ಎಷ್ಟೋ ರೀತಿಯಲ್ಲಿ ನಾವು ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ನ ನಾವು ಡೆವಲಪ್ ಮಾಡ್ಕೋಬೇಕಾಗತ್ತೆ. ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಾವು ಅದನ್ನು ಕೂಡ ನಾವು ಇನ್ವಾಲ್ವ್ ಮಾಡಿಕೊಂಡು ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾನು ನಾರ್ಮಲ್ಲಾಗಿ ಎಸ್ಪೆಷಲಿ ಏನಪ್ಪ ಆಗುತ್ತೆ ಅಂದರೆ ವರ್ಕಿಂಗಲ್ಲಿರೋರಿಗೆ ಸ್ವಲ್ಪ ಇದು ಕಷ್ಟ. ನಾವು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿಕೊಂಡು ಪ್ರಾಪರ್ ಪ್ಲ್ಯಾನಿಂಗ್ ಪ್ರಕಾರನೇ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗಬೇಕು. ಅಫ್ಕೋರ್ಸ್ ಒಂದೊಂದು ಸತಿ ನಮಗೂ ಸ್ಕಿಪ್ ಆಗಿಬಿಡುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಆ್ಯಸ್ ಪರ್ ಪ್ಲ್ಯಾನಿಂಗ್ ಪ್ರಾಪರಾಗಿ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಸೊ ಅದರಲ್ಲಿ ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ನಾನಿವತ್ತು ಕೆಲವೊಂದು ನನ್ನ ಮಂತ್ಲಿ ರೂಟೀನ್ಸ್ಗಳೇನಿರುತ್ತೆ, ಮಂತ್ಲಿ ಒನ್ಸ್ ಕ್ಲೀನಿಂಗ್ ರೂಟೀನ್ ಏನಿರುತ್ತೆ, ನಾನು ಅದ್ರ ಬಗ್ಗೆ ಇವಾಗ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ಇವತ್ತು ನಾನು ನನ್ನ ಮನೆಯ ಕಂಪ್ಲೀಟ್ ಸೋಫಾ ಕವರ್ಸ್ಗಳೇನಿದೆ ಮತ್ತು ಪಿಲ್ಲೋ ಕವರ್ಸ್ಗಳೇನಿದೆ, ಕುಷನ್ ಕವರ್ಸ್ಗಳೇನಿದೆ ಎಲ್ಲನೂ ಪ್ರತಿಯೊಂದನ್ನು ನಾನಿವತ್ತು ಚೇಂಜ್ ಮಾಡಿ ವಾಶ್ಗೆ ಹಾಕ್ತಾಯಿದ್ದೀನಿ. ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಪ್ರತಿನಿತ್ಯ ಒಂದೇ ರೀತಿಯ ಒಂದು ಸೋಫಾ ಕವರ್ಸ್ ಇರ್ಬೋದು, ಇಲ್ಲ ಕುಷನ್ ಕವರ್ಸ್ ಇರ್ಬೋದು, ಅದನ್ನು ನೋಡೋದಕ್ಕೆ ಬಹಳನೇ ಸ್ವಲ್ಪ ಚೇಂಜಸ್ನ ನಾವು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನಾನು ಆವಾಗವಾಗ ಈ ರೀತಿಯಾಗಿ ಕುಷನ್ ಕವರ್ಸ್ಗಳನ್ನ ಮತ್ತು ನನ್ನ ಫರ್ನಿಚರ್ಸ್ದು ಸೋಫಾ ಕವರ್ಸ್ಗಳನ್ನ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಇದರಿಂದ ನಮಗೆ ಒಂದು ಸ್ವಲ್ಪ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಮತ್ತು ನಾವೂ ರಿಫ್ರೆಶ್ ಆಗ್ತೀವಿ. ಈ ರೀತಿಯ ಆವಾಗ ನಾವು ಮನೆಯಲ್ಲಿ ಮಾಡ್ಕೊಳ್ಳೋಂತಹ ಚೇಂಜಸ್ಗಳೇನಿರುತ್ತೆ, ಈ ರೀತಿ ನಾವು ಚೇಂಜಸ್ಗಳನ್ನ ಮಾಡ್ಕೊಳ್ತಾ ಇದ್ದರೆ ನಮಗೂ ಸಹ ರಿಫ್ರೆಶ್ಮೆಂಟ್ ಏನಿರುತ್ತೆ, ಅದು ರಿಫ್ರೆಶ್ಮೆಂಟ್ ನಮಗೂ ಸಹ ಫೀಲ್ ಆಗುತ್ತೆ. ಸೊ ಇವತ್ತು ಇದೆಲ್ಲನೂ ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಅದೆಲ್ಲ ಸೋಫಾ ಕವರ್ಸ್ ಎಲ್ಲನೂ ಪಿಲ್ಲೋ ಕವರ್ಸ್ ಎಲ್ಲನೂ ಚೇಂಜ್ ಮಾಡಾಗಿದೆ. ಇವಾಗ ನೆಕ್ಸ್ಟ್ ಆ್ಯಕ್ಟಿವಿಟೀಸಲ್ಲಿ ನಾನು ಕೆಲವೊಂದು ಗ್ರಾಸರೀಸ್ನ ತಂದಿದ್ದೆ ಮನೆಗೆ. ಸೊ ಅದನ್ನೆಲ್ಲನೂ ಇವಾಗ ಅದರ
ಜಾಗಕ್ಕೆ ಸೇರಿಸ್ಬಿಡ್ಬೇಕು. ಯಾವುದೇ ಒಂದು ವಸ್ತು ಇರಲಿ, ಪ್ರತಿಯೊಂದು ವಸ್ತುಗೂ, ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಜಾಗ ಅನ್ನೋದು ಇರಲೇಬೇಕು. ಅಂದರೆ ಈ ಪ್ರತಿಯೊಂದು ವಸ್ತುಗೂ ಅದರದ್ದೇ ಆದ ಮನೆ ಅಂತ ಇರಬೇಕು. ಸೊ ಆ ರೀತಿ ನಾನಿವಾಗ ಗ್ರಾಸರೀಸ್ನೆಲ್ಲ ಅದರ ಜಾಗಕ್ಕೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಪ್ಯಾಕೆಟ್ಗಳಿರ್ಬೋದು, ಇಲ್ಲ ಅಂದರೆ ಬೇರೆದೆಲ್ಲನೂ ಇರ್ಬೋದು, ಅದನ್ನೆಲ್ಲ ಬ್ಯಾಸ್ಕೆಟ್ಗೆ ಹಾಕಿಟ್ಟು ಆ ಡಬ್ಬಗಳಿಗೆ ಹಾಕಿಡ್ತಾ ಇದ್ದೀನಿ. ಸೊ ನಿಮ್ಮಗಳಿಗೆ ಕೆಲವೊಂದು ಸತಿ ಏನಪ್ಪ ಇದೇ ರೂಟೀನ್ ಅಲ್ವಾ ಅಂತ ಅನಿಸೋರಿಗೆ ಈ ಥರದ ವೀಡಿಯೋಗಳನ್ನ ನೋಡಿದಾಗ ನಿಮಗೂ ಮೋಟಿವೇಟ್ ಆಗುತ್ತೆ. ಸೊ ನಾವು ಪ್ರತಿಯೊಂದನ್ನು ನೀಟಾಗಿ ಇಟ್ಕೊಳ್ಬೇಕು ಅನ್ನೋ ಮನಸ್ಸು ನಿಮ್ಗಳಿಗೂ ಬರುತ್ತೆ.
ನೆಕ್ಸ್ಟ್ ಇವಾಗ ನನ್ನ ಮಂತ್ಲಿ ಕ್ಲೀನಿಂಗ್ ರೂಟೀನ್ ಆ್ಯಕ್ಟಿವಿಟೀಸಲ್ಲಿ ನಾನು ನನ್ನ ಕಬೋರ್ಡ್ಗಳನ್ನೆಲ್ಲನೂ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಅದರಲ್ಲಿ ಎಷ್ಟೊಂದು ಕಬೋರ್ಡ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಎಲ್ಲ ಮೋಸ್ಟ್ ಆಫ್ ದ ಕಬೋರ್ಡ್ಸ್ ಕ್ಲೀನ್ ಮಾಡ್ಕೋತೀನಿ. ಇದರಲ್ಲಿ ಬರೀ ಪ್ಲೇ ಥಿಂಗ್ಸ್ಗಳಿದೆ, ಅದು ಅವಾಗವಾಗ ಎತ್ಕೊಳ್ತಾ ಇರ್ತಾರೆ ಮಕ್ಕಳು. ಸೊ ಅದನ್ನೆಲ್ಲನೂ ಒಂದು ಸತಿ ತೆಗ್ದು ನೀಟಾಗಿ ತಿರ್ಗಾ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಆ ಪ್ಲೇಸಲ್ಲೇ ನಾವು ತುಂಬಾ ನೀಟಾಗಿ ಜೋಡಿಸಿಟ್ರೆ ಮಕ್ಳಿಗೂ ತಿರ್ಗಾ ಅದನ್ನು ನೋಡಿದಾಗ ಖುಷಿನೂ ಅನಿಸುತ್ತೆ. ಮತ್ತು ಅವರು ಕೂಡ ಆ ನೀಟ್ನೆಸ್ನ ಕಳಿಸೋದಕ್ಕೆ ನಾವು ಆದಷ್ಟು ಟ್ರೈ ಮಾಡ್ಬೇಕು. ಅಂದರೆ ಯೂಸ್ ಮಾಡಾದಮೇಲೆ ಅದರಲ್ಲಿ ಗೇಮ್ನ ಆಟ ಆಡಾದಮೇಲೆ ತಿರ್ಗಾ ಅದನ್ನು ಅದೇ ಪ್ಲೇಸಲ್ಲಿ ಇಡೋದನ್ನು ಸಹ ನಾವು ಕೂಡ ಕಳಿಸ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಕಾಟ್ಗಳ ಕ್ಲೀನಿಂಗು, ಡ್ರೆಸ್ಸಿಂಗ್ ಟೇಬಲ್ ಕ್ಲೀನಿಂಗು, ಸ್ಟಡಿ ಟೇಬಲ್ ಕ್ಲೀನಿಂಗು, ಸೊ ಇದೆಲ್ಲನೂ ರೆಗ್ಯುಲರಾಗಿ ಮಂತ್ಲಿಲಿರ್ಬೋದು, ವೀಕ್ಲಿಲಿರ್ಬೋದು ನಾವು ಕ್ಲೀನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ನಾವು ಮನೇನ ಸಹ ನಾವು ತುಂಬಾ ನೀಟಾಗಿ ಇಟ್ಕೋಬೋದು. ಮನೇಲಿರೋ ವಸ್ತುಗಳು ಕೂಡ ಅದೇ ಜಾಗದಲ್ಲಿ ತುಂಬಾ ನೀಟಾಗಿ ಆರ್ಗನೈಸ್ಡ್ ಆಗಿ ಇರುತ್ತೆ. ಮನೆ ಕ್ಲೀನಾಗಿರೋದು ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ. ಸೊ ಯಾವುದೇ ರೀತಿ ಲೇಸಿನೆಸ್ ಮಾಡದೆ ನಮ್ಮ ಕೆಲಸಗಳನ್ನ ನಾವು ಕರೆಕ್ಟಾಗಿ ಪ್ಲ್ಯಾನ್ಡಾಗಿ ಮಾಡ್ಕೊಳ್ತಾ ಹೋಗೋಣ. ಸೊ ಇವತ್ತಿನ ನನ್ನ ಈ ವಿಡಿಯೋನ ಈ ವಿಷಯಗಳ ಮೂಲಕ ನಾನು ಮುಗಿಸ್ತಾ ಇದ್ದೀನಿ. ಹೋಪ್ ಈ ನನ್ನ ಮೋಟಿವೇಶ್ನಲ್ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಈ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.